ಸೊ ಇದು ಶನಿವಾರದ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಗಂಡ ಆಲ್ರೆಡಿ 2 ದಿನ ಮುಂಚೆನೇ ಹೋಗಿದ್ರು ಊರಿಗೆ. ನಾನು ಶನಿವಾರ ಹೋಗೋಣ ಅಂತ ಹೋಗಿ ಬರ್ತೀನಿ ಅಂತ ಮೊದಲೇ ಹೇಳಿದ್ದೆ. ಆದರೆ ನನ್ನ ಗಂಡನ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ. ಊರಿಗೆ ಹೋದರೆ ಸಾಕು, ನೀನು ಹೆಂಗಿದ್ಯಾ, ಏನು ಊಟ ಮಾಡ್ದೆ, ತಿಂಡಿ ಮಾಡ್ದೆ ಅಂತ ಏನು ಯಾರೂ ಕೇಳಲ್ಲ. ನೀನು ಹೆಂಡ್ತಿ ಯಾಕೆ ಬಂದಿಲ್ಲ, ಒಬ್ಬನೇ ಯಾಕೆ ಬಂದಿದ್ಯಾ, ಅವ್ರನ್ನ ಯಾಕೆ ಕರ್ಕೊಂಬಂದಿಲ್ಲ ಅಂತ ಕೇಳ್ತಾರೆ ಅನ್ನೋದೇ ನನ್ನ ಗಂಡಂಗೆ ಜಾಸ್ತಿ ತಲೆನೋವು. ಅದಕ್ಕೆ ಬೇಗ ಬಾ ಬೇಗ ಬಾ ಬೇಗ ಬಾ ಅಂತಿದ್ರು ಬೆಳಗ್ಗೆಯಿಂದ. ನಾನು ಆಲ್ರೆಡಿ ಎದ್ದಿದ್ದೇ ಲೇಟಾಗಿ ಹೋಗಿತ್ತು. ನೈಟು ಬಂದಿದ್ದೆ 9:30ಗೆ, ಪೂಜೆ ಮುಗಿಸ್ಕೊಂಡು ನಾನು ಮಲ್ಕೊಂಡಿದ್ದೆ 12:30 ಆಗಿತ್ತಲ್ವ ಶುಕ್ರವಾರ ನೈಟು. ಸೊ ಬೆಳಗ್ಗೆ ಎದ್ದಿದ್ದು ಲೇಟಾಯಿತು. ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ರ್ಯಾಪಿಡೋ ಬೈಕ್ ಬುಕ್ ಮಾಡಿಕೊಂಡು ಪಾರ್ಲೇಜಿ ಟೋಲ್ ಹತ್ರ ಹೋಗಿ ಮತ್ತೆ ಅಲ್ಲಿಂದ ಬಸ್ಸೆಲ್ಲ ರಶ್ ಇತ್ತು. ಅದಕ್ಕೆ ಕಾರಲ್ಲೇ ಶಿರಾ ಕಡೆ ಹೋಗೋರೆ ಸಿಕ್ಕಿದ್ರು. 150 ಕೇಳಿದ್ರು. ಸೊ ಓಕೆ ಅಂದ್ಬಿಟ್ಟು ಹತ್ಕೊಂಡು ಬಂದೆ ಶಿರಾ ತನಕ. ಅಲ್ಲಿ ಬಂದು ನನ್ನ ಗಂಡ ಗಾಡೀಲಿ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಇಲ್ಲಿ ಆಲ್ರೆಡಿ ಮೇಕೆನ ಕಟ್ ಮಾಡ್ತಿದ್ರು. ನಾನು ಹೋಗೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗಿತ್ತು. ನೆಂಟರು ಬಂದಂಗೆ ಬಂದಿದ್ಯಾ ಅಂತೆಲ್ಲ ಕೇಳ್ತಿದ್ರು. ಮತ್ತು ನಮ್ದಲ್ಲಿ ಹೋದರೆ ಇನ್ನೇನು ಕೆಲಸ, ಏನಾದರೂ ಈ ಥರದ್ದು ಹೆಲ್ಪ್ ಮಾಡೋದಷ್ಟೇ. ಅಡುಗೆ ಎಲ್ಲ ಅಷ್ಟು ಜನಕ್ಕೆ ನಂಗೆ ಮಾಡೋಕ್ಕೆ ಬರಲ್ಲಲ್ಲ. ಸೊ ಸಪೋರ್ಟ್ ಅಷ್ಟೇ ಮಾಡ್ತೀನಿ ನಾನು. ಏನಾದರೂ ಸಣ್ಣ ಪುಟ್ಟದ ಕೆಲಸ ಮಾಡ್ತೀನಿ ಅಷ್ಟೇ. ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಜಾಸ್ತಿ ಆದರೆ ಒಂದು 2-3 ಜನಕ್ಕೆ ಅಷ್ಟೇ ನನ್ನ ಕೆಪಾಸಿಟಿ ಮಾಡೋಕ್ಕೆ ಬರೋದು. ಸೊ ಮತ್ತು ಇಲ್ಲೆಲ್ಲ ಮುದ್ದೆ ಕಟ್ತಾಯಿದ್ರು. ಮತ್ತು ಸ್ವಲ್ಪ ಜನ ಮಾತಾಡ್ಕೊಂಡು ಕೂತಿದ್ರು. ನೈಟ್ ಆಗೋಗಿತ್ತು ಆಲ್ರೆಡಿ. ಅಡುಗೆ ಮಾಡಿ ಮುಗಿಸೋಷ್ಟೊತ್ತಿಗೆ ನಾನು ಒಳಗಡೆ ಬೋಟಿ ಗೊಜ್ಜು ಮಾಡೋಕ್ಕೆ ಅಂತ ಒಳಗಡೆ ಮಾಡ್ತಿದ್ದೆ. ಹೊರಗಡೆ ಸ್ಟವ್ ಖಾಲಿ ಇರಲಿಲ್ಲ. ಬೋಟಿ ಬೇಯೋಷ್ಟರಲ್ಲೇ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಯಾರಿಗೂ ನೈಟು ಊಟಕ್ಕೆ ಬಡ್ಸೋಕ್ಕೆ ಆಗಿಲ್ಲ. ಆಮೇಲೆ ತಿಂದರೆ ಏನೋ ಗೊತ್ತಿಲ್ಲ. ಊಟ ಆದಮೇಲೆ ತಿನ್ನಲಿ ಅಂದ್ಬಿಟ್ಟು ನಿಧಾನಕ್ಕೆ ಮಾಡಿದ್ವಿ. ಯಾಕಂದರೆ ಬೋಟಿ ಬೇಯೋದೇ ಲೇಟ್ ಅಲ್ವ ಸಿಕ್ಕಾಪಟ್ಟೆ. ಕುಕ್ಕರ್ಗಾಗಿದ್ದರೆ ಬೇಗ ಆಗ್ತಿತ್ತು. ಮತ್ತು ಎಲ್ಲರೂ ನೈಟು ಊಟ ಮಾಡಿದ್ರು. ನಾವು ಊಟ ಮಾಡಿ ಹೋಗಿ ಮಲ್ಕೊಂಡ್ವಿ. ಜಾಗ ಇರಲಿಲ್ಲ ನಮಗೆ. ಅಂದರೆ ಒಳಗಡೆ ಎಲ್ಲ ಫುಲ್ಲಾಗಿಬಿಟ್ಟಿತ್ತು. ನಾವು ಯಾವಾಗ ಹೋದ್ರೂ ನಾವು ಹೊರಗಡೆನೇ ಮಲ್ಕೊಳ್ಳೋದು. ಹೊರಗಡೆ ಮಲ್ಕೊಳ್ಳೋಕ್ಕೆ ಇಷ್ಟ ನನಗೆ. ಈ ಸತಿ ಹೊರಗಡೆನೂ ಫುಲ್ ಆಗಿಬಿಟ್ಟಿತ್ತು. ರೋಡಲ್ಲೆಲ್ಲ ಜಾಗ ಫುಲ್ ಆಗಿಬಿಟ್ಟಿತ್ತು. ಎಲ್ಲ ಅವರೇ ಮಲ್ಕೊಬಿಟ್ಟಿದ್ರು. ನಾವು ಬಂದು ಹೊಸ ಮನೆಯಲ್ಲಿ ಶಾಮಿಯಾನ, ಚಾಪೆ, ಬೆಡ್ಶೀಟ್ ಎಲ್ಲ ಹಾಸ್ಕೊಂಬಿಟ್ಟು ಮಲ್ಕೊಂಬಿಟ್ಟು ಒಳ್ಳೆ ನಿದ್ದೆ ಬಂತು. ಮತ್ತು ನನ್ನ ಗಂಡ ಬೆಳಗ್ಗೆ ಎದ್ದು ನೀರು ಹಾಕ್ತಾಯಿದ್ದಾರೆ. ಇಂಥ ಕೆಲಸ ಎಲ್ಲ ಮಾಡು ಅಂದರೆ ಮಾಡ್ತಾರೆ. ಅಡುಗೆ ಕೆಲಸದಲ್ಲಿ ಹೆಲ್ಪ್ ಮಾಡು ಅಂದರೆ ಒಂಚೂರು ಮಾಡಲ್ಲ. ಮತ್ತು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ರು. ಬೇಗ ಹೊರಡೋಣ ಅಂದರೆ ದೇವ್ರು ಹೊರಡಿಸ್ತಾರೆ, ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಬಟ್ ಅದು ದೇವರು ನಾವು ಪೂಜೆ ಮಾಡ್ಕೊಂಡು ಹೋಗೋಷ್ಟರಲ್ಲೇ ಲೇಟ್ ಆಗೋಯ್ತು ಸಿಕ್ಕಾಪಟ್ಟೆ. ಅಂದರೆ ಒಂದು 8 ಗಂಟೆ 9 ಗಂಟೆ ಅಲ್ಲೇ ಆಗೋಯಿತು. ನಾವು ಮನೆ ಬಿಡೋಷ್ಟರಲ್ಲೇ 10 ಗಂಟೆ ಆಗೋಯಿತು. ಮನೆ ಬಿಟ್ಟು ತುಮಕೂರು ಹತ್ತತ್ರ ಬಂದರೆ ಹೆವಿ ಟ್ರಾಫಿಕ್ಕು. ನನ್ನ ಗಂಡ ಹೇಳ್ತಾರೆ ನೈಟ್ ಬಿಟ್ಟರೆ ಟ್ರಾಫಿಕ್ ಇರಲ್ಲ, ಆರಾಮಾಗಿ ಹೋಗ್ಬೋದು ಅಂತ. ಬಟ್ ತುಮಕೂರು ಹತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಅಷ್ಟೊಂದು ಜಾಮ್ ಆಗಿತ್ತು. 1 ಅವರ್ ಮೇಲೆ ಅಲ್ಲೇ ಕಾಯ್ದಿದ್ದೀವಿ. ಮತ್ತು ದಾವಸ್ಪೇಟೆ ಹತ್ರ ನಿಲ್ಲಿಸಿ ಟೀ ಕುಡ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದಿದ್ದೆ. ಮಧ್ಯರಾತ್ರಿ ಆಗೋಗಿತ್ತು. ಮತ್ತು ಹಿಂದೆ ಮಕ್ಕಳು ಬೇರೆ ಮಲಗಿದ್ರ, ಅದಕ್ಕೆ ಜಾಸ್ತಿ ಸ್ಪೀಡಾಗಿ ಓಡಿಸ್ಬೇಡಿ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಬಂದು ಬೆಂಗಳೂರು ತಲುಪಿದ್ವಿ.